ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಿತ್ತು ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ ನೋಡೋಣ. ಸಾಹಸಕ್ಕೆ ಹೆಚ್ಚಿನ ತೋಳ ವಿಕ್ರಮಕ್ಕೆ 5,000 ವರ್ಷ ಪರ್ಯಂತ ಹೋರಾಟ ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಕಣ ಸಂಗ್ರಾಮದಲ್ಲಿ ಸೋತವರು ನೀವೇ. ತಲೆ ಉಂಟು, ಅದೇ ತಲೆ ಬೇಕಾದದ್ದು. ಅಂದರೆ ಇಂತಹ ತಲೆಯೇ ಈ ಜಲದಿಯಲ್ಲಿ ಬೇಕಾದದ್ದು. ಆದ್ದರಿಂದಲೇ ನಿಮ್ಮತ್ತಾದ ಕದನ ಕರ್ಕಶತೆಗೆ ಮೆಚ್ಚಿದಂತಹ ನಾನು ನಿಮಗೆ ಏನನ್ನಾದರೂ ಕೊಡಬೇಕು ಎನ್ನುವ ಯೋಚನೆಯನ್ನು ಮಾಡಿದ್ದೇನೆ. ಗೆದ್ದ ನಿಮಗೆ ಸೋತ ನಾನು ಕೊಡುವುದು ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಎಷ್ಟೆಷ್ಟು ಬೇಕು ಕೇಳಿಕೊಳ್ಳಿ. ತಟ್ಟನೆಯಿವೆ. ಅಲ್ಲೂ ಕಚ್ಚಿದ್ರೆ ನಿನಗೆ ಎಷ್ಟೆಷ್ಟು ಬೇಕು ಅಷ್ಟನ್ನೇ ನಾನು ತಟ್ಟನೆ ಇವೆ. ಬೇಡವೇ? ನೀನು ಕೊಟ್ಟದ್ದು ನಮಗೆ ಬೇಡ. ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಎಲ್ಲಿಯಾದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ನಮ್ಮದೊಂದು ಹೊಸ ಕ್ರಮ. ಅದಾಗುವುದಿಲ್ಲ. ಗೆದ್ದವರು ಸೋತವರಿಗೆ ಕೊಡಬಹುದು. ಮೇಲೆ ಇದ್ದವರು ಕೆಳಗೆ ಇದ್ದವರಿಗೆ ಕೊಡಬೇಕಷ್ಟೇ ಹೊರತು ಕೆಳಗೆ ಇದ್ದವರು ಮೇಲೆ ಇದ್ದವರಿಗೆ ಕೊಡುವುದಕ್ಕಾಗುವುದಿಲ್ಲ. ಇಲ್ಲಿ ಮೇಲೆ ಇದ್ದವರು ಉಳ್ಳವರು ಎಲ್ಲ ನಾವು ನಿನಗೆ ಕೊಡಬಹುದಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ನೀನು ಕೇಳಬೇಕು, ನಾವು ಕೊಡಬೇಕು. ಅಲ್ಲರಿ ಬಲ್ಲವರು ತಿಳಿದವರು ನೀವು ಕೊಡುವುದಕ್ಕೆ ಸಿದ್ಧರು. ಆದರೆ ನನಗೆ ವಿಶ್ವಾಸ ಬರಬೇಕು. ನೀವು ಕೈ ತಟ್ಟಿ ಮಾತು ಕೊಡಬೇಕು. ಕೇಳಿದ್ದನ್ನು ಕೊಡ್ತೇವೆ ಎಂಬ ಹಾಗೆ. ನೀನು ಏನನ್ನು ಕೇಳ್ತೀಯೋ ನಾವಿರುವರು ಕೊಡ್ತೇವೆ. ಸಿಕ್ಕಿದ್ದೀರಿ ಕೈಗಳಿಗೆ ಕೈಗೆ ಸೊಕ್ಕಿದ ಧೂರ್ತರೆ ನಿಮಗೆ ಕೊಡುವುದಕ್ಕೆ ಉಂಟು ಅಂತ ನೀವು ವಾಗ್ದಾನ ಇತ್ತಿದ್ದೀರಿ. ಒಮ್ಮೆ ಕೇಳು ಮಾರಾಯ. ನುಡಿದಂತೆ ನಡೆಯುವ ಭಟರೆ. ಖಂಡಿತ ನೀವು ನಡೆಯುವವರು ಹೌದು ಅಂತಾದರೆ ತಟ್ಟನೆ ಹಿಡಿ ನಿಮ್ಮ ಪ್ರಾಣ.
ಜಾಣತನದಲ್ಲಿ ವಂಚಿಸಿದ, ಮೊದಲಾಗಿ ನಮ್ಮಿಂದ ಮಾತನ್ನು ಪಡೆದುಕೊಂಡ, ಆಮೇಲೆ ನಮ್ಮಿಂದ ಪ್ರಾಣವನ್ನು ಕೇಳುತ್ತಾ ಇದ್ದಾನೆ. ತಮ್ಮ ಅಣ್ಣ ಅಳುವುದು ಯಾಕೆ ಬಲ್ಲಯ್ಯ? ನನ್ನ ಪ್ರಾಣ ಹೋಗ್ತದೆ ಎನ್ನುವ ಚಿಂತೆಯಲ್ಲ, ನನ್ನ ಪ್ರೀತಿಯ ತಮ್ಮ ನೀನು ನಿನ್ನ ಪ್ರಾಣ ಬಿಡಬೇಕಾಗಿ ಬರ್ತದಲ್ಲ ಅಂತ ನನಗೆ ಚಿಂತೆ. ಅಣ್ಣ ನಾನು ಅಳುವುದು ಯಾಕೆ ಬಲ್ಲಯ್ಯ? ಯಾಕೆ? ನನ್ನ ಪ್ರಾಣ ಹೋಗ್ತದೆ ಅಂತ ನಾನು ಅಳುವುದಲ್ಲ, ಮತ್ತೆ ನನ್ನ ಪ್ರೀತಿಯ ಅಣ್ಣನಾಗುತ್ತಾ ನೀನು ಪ್ರಾಣ ಕೊಡಬೇಕಾಗಿ ಬರ್ತದೆ. ನಾನು ದೊಡ್ಡವ, ನಾನು ಮೊದಲು ಹೋಗಬೇಕು, ನಾನು ಸತ್ತು ಬಿಡ್ತೇನೆ. ಆಗ್ಲಿಕ್ಕಿಲ್ಲ, ನಿನಗಾಗಿ ನಾನು ಪ್ರಾಣ ಕೊಡ್ತೇನೆ. ನಾನು ಸಾಯುವುದು, ನಾನು ಸಾಯುವುದೇ. ಹಾಗಿದ್ರೆ ನಾನು ಸಾಯುವುದು ನಿನಗೆ ಮನಸ್ಸಿಲ್ಲ, ನಿನ್ನ ಮನಸ್ಸಿಗೂ ಕೂಡ ಬೇಸರ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ಆದ ಕಾರಣ ತಮ್ಮ ನೀನು ಸತ್ತು ಬಿಡು, ನಾನು ಬದುಕುತ್ತೇನೆ. ಅಣ್ಣ ನನ್ನನ್ನು ನೀನು ಸಾಯಬೇಕು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಇನ್ನು ನನಗೋಸ್ಕರ ನಾನು ಸಾಯುವುದೇ ಇಲ್ಲ. ಮತ್ತೆ ನೀನು ಬೇಕಿದ್ರೆ ಸಾಯಿ, ನನ್ನ ಸಾವಿನಲ್ಲಿ ನೀನು ಸುಖವನ್ನು ಅನುಭವಿಸುತ್ತಾದ್ರೆ ನಾನು ಯಾವ ಕಾಲಕ್ಕೂ ಸಾಯಲಾರೆ. ನೀನು ಸಾಯ, ನೀನು ಸಾಯಿ, ನೀನು ಸಾಯಿ, ನೀವು ಇಬ್ಬರೂ ಸಾಯಬೇಡಿ. ನಿಮ್ಮಲ್ಲಿ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿ ನೀವು ಯಾಕೆ ಕಚ್ಚಾಟ ಮಾಡುವುದು? ನಾನೇ ಕೊಡ್ತೇನೆ. ತಮ್ಮ ಇವನನ್ನು ಮಾತನಾಡುವುದಕ್ಕೆ ಯಾರಾದ್ರೂ ಕರ್ದ್ರ? ಈಗ ಇವ ಪದ್ಯ ಇಲ್ಲದೆ ಅರ್ಥ ಹೇಳ್ತಾನಲ್ಲ ಈಗ. ತಮ್ಮ ತಪ್ಪಿತಸ್ಥರು ನಾವೇ. ನಾವು ಪರಸ್ಪರ ಕಚ್ಚಾಟ ಮಾಡಿಕೊಂಡ್ರೆ ಮೂರನೆಯವರಿಗೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಆಗ್ತದೆ. ಈಗ ನನಗೆ ಕಾಣುತ್ತದೆ ನಾವಿಬ್ಬರು ಬದುಕಿ ಉಳಿಯಲೇಬೇಕು. ಯಾಕೆ? ಇದನ್ನೊಂದು ತೆಗಿಬೇಕು. ಅಣ್ಣ ಅದನ್ನು ಯಾಕೆ ತೆಗಿಬೇಕು? ಇದು ಜನ ಸರಿ ಇಲ್ಲ. ಸಣ್ಣದು ಕೇಳ್ತಾನೆ ಅಂತ ನಾನು ಭಾವಿಸಿದ್ದು. ಅವ ಕೇಳಿದ್ದು ಯಾವುದನ್ನು? ಪ್ರಾಣ. ನಮ್ಮ ಮೂಲವನ್ನೇ ಕೇಳಿದ. ನಮ್ಮ ಮೂಲಕ್ಕೆ ಕೈ ಹಾಕಿದ ಮೂಲ ಕತ್ತರಿಸಿ. ಹಾಗಿದ್ರೆ ನಾವು ಬದುಕಿ ಉಳಿದು ಅವನಿಗೊಂದು ವ್ಯವಸ್ಥೆ ಆಗ್ಬೇಕು. ಏನು ಮಾಡು? ಏನಾದ್ರೂ ದಾರಿ ಇದ್ರೆ ಹೇಳು. ನಾನೇ ಹೇಳು, ನೀನೇ ಹೇಳು. ಹೇಳು. ಶಹಬಾಸ್, ನಿನಗೆ ತಲೆ ಉಂಟು? ತಲೆ ಉಂಟು, ತಲೆಯಲ್ಲಿ ಕೂದಲು ಉಂಟು. ಮತ್ತೆ ಯಾರಿಗಿಲ್ಲ? ಇಲ್ಲಿ ಎಲ್ರಿಗುಂಟು. ಕೊಡಿ ಕೊಡಿ ಕೊಡ್ತಾರೆ. ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ವಲ್ಲಯ್ಯ? ಜಲದಿಯ ಒಂದು ಬಿಂದು ನೀರು ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣ ಪಡೆ. ಮಧು ಕೈಟಬರೆ, ನನ್ನ ಮೂಲವನ್ನರಿಯದೆ ನೀವು ಈ ರೀತಿ ಮೂಢರಂತೆ ವರ್ತಿಸ್ತಾ ಇದ್ದೀರಿ. ನಾನು ಯಾರು ಏನು ಎನ್ನುವುದನ್ನು ನೀವು ತಿಳಿಯುವುದಕ್ಕೆ ನಿಮಗೆ ಈ ಜ್ಞಾನ ಸಾಲದು. ಅದಕ್ಕಾಗಿ ಇದೋ ದಿವ್ಯ ಜ್ಞಾನ ನೋಡಿ ನೋಡಿ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ವ್ಯವಹರಿಸುತ್ತಾ ಇದ್ದವನು ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಜಗದೀಶ, ಜಗನ್ನಿಯಾಮಕ, ಜಗನ್ನಿಯೋಜಕ ಏನು ಮಾಡಿದ ಅಪರಾಧಗಳಿಗೆ ಕ್ಷಮೆ ಇರಲೇ ನಮ್ಮನ್ನು ಹೊರೆಯಬೇಕು, ಪುರೆಯಬೇಕು. ಓ ದಿವ್ಯ ಸ್ವರೂಪನೇ, ಏನು ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ, ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸಮೃದ್ಧಿ ಪಾತ್ರನು ನೀನು. ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಗಿದೆ. ಆ ಪಥಗಳಿಗೆ ಸಾಗುವರೆ ನಮಗೊಂದು ಪಥವನ್ನು ಕರುಣಿಸು. ಸರಿ ಸರಿ
ಸೃಷ್ಟಿ ಕಾರ್ಯದಲ್ಲಿಗೆ ಕರುಣಿಸುತ್ತ ಅಭಯವನು ನನ್ನ ಮಕ್ಕಳೇ ಆಗಿದ್ದೀರಿ. ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮತ್ತನಾದ ವಿಧಾತ ನನ್ನ ಉದರದ ಒಳಹೊಕ್ಕ ಹೊರ ಬರಲಾಗದೆ ತಾ ಚಿಂತಿಸಿದ. ಅದೇ ವೇಳೆ ಹರನೂ ಐಕ್ಯನಾಗಿದ್ದ. ಪರಿಣಾಮದಲ್ಲಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವು ಎಂಬಂತೆ ಕಿವಿಯಿಂದ ಹೊರಬಂತು ಶಿಲ್ಪಿಷ. ಅದನ್ನೇ ತೆಗೆದು ಸಮುದ್ರ ಮಧ್ಯಕ್ಕೆ ಬಿಸುಟ್ಟಾಗ ನಿಮ್ಮೀರುವರ ಭುಗಮ. ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ಜಲಧಿ ಮಧ್ಯದಲ್ಲಿ ನನ್ನ ಜಂಘಾ ಪ್ರದೇಶವನ್ನೇ ವಿಸ್ತಾರಗೊಳಿಸ್ತೇನೆ. ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲೂ, ಕೈಟವನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಅಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ಧಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ